ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಿಮಗೆ ಇಲ್ಲಿ ಈ ರೀತಿಯಾಗಿ ಕೆಲವು ಭಿನ್ನರಾಶಿಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ ಇವಾಗ ಮೊತ್ತ ಕಂಡುಹಿಡಿಯಿರಿ ಅಂತ. ಕಂಡುಹಿಡಿಯೋಣ. ಮೊತ್ತ ಅಂದರೆ ಕೂಡ್ದಾಗ ಬರೋ ಉತ್ತರ. ಅಂದರೆ ನಾವು ಈಗ ಈ ಭಿನ್ನರಾಶಿಗಳನ್ನ ಏನು ಮಾಡಬೇಕು? ಕೂಡಬೇಕು. ಆದರೆ ನನಗೆ ಈ ಹಿಂದಿನ ತರಗತಿಗಳಲ್ಲಿ ಭಿನ್ನರಾಶಿಗಳನ್ನ ಕೊಡಬೇಕಾದ್ರೆ ಈ ರೀತಿಯಾಗಿ ಕೊಡ್ತಾ ಇದ್ರಾ? ಇಲ್ಲ. ಒಂದು ಸಮ ಭಿನ್ನರಾಶಿನೋ ಅಲ್ಲ ವಿಷಮ ಭಿನ್ನರಾಶಿನೋ ಅಲ್ಲ ಮಿಶ್ರ ಭಿನ್ನರಾಶಿನೋ ಕೊಡ್ತಾ ಇದ್ರು. ಆದರೆ ಇಲ್ಲಿ ಏನು ಮಾಡ್ತಾವ್ರೆ ಅಂದರೆ ಇಲ್ಲಿ ಪ್ರತಿ ಒಂದೊಂದು ಕೂಡ ಸಂಕಲ್ಯ ಮತ್ತು ಸಂಕಲಕ ಎರಡರಲ್ಲೂ ಕೂಡ ಪೂರ್ಣ ಸಂಖ್ಯೆನೂ ಇದೆ. ಒಂದೇ ಸಂಕಲ್ಯದಲ್ಲಿ ಎರಡೆರಡು ಭಿನ್ನರಾಶಿಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಬಿಟ್ಟು ಮೊತ್ತ ಕಂಡುಹಿಡಿಯಿರಿ ಅಂತಾರೆ. ಹೇಗೆ ಕಂಡುಹಿಡಿತೀರಿ? ಹೇಗೆ ಕಂಡುಹಿಡಿತೀರಿ? ಅದು ಹೇಗೆ ಕೊಡ್ತೀರಿ? ಹೌದು, ನಾವು ಹಿಂದೆ ಏನು ಮಾಡ್ತಾ ಇದ್ದು, ಇಲ್ಲಿ ಮಿಶ್ರ ಭಿನ್ನರಾಶಿ ಇತ್ತು ಅಂತಂದ್ರೆ ಅವನು ವಿಷಮ ಭಿನ್ನರಾಶಿಯ ಪರಿವರ್ತಿಸ್ಕೊತಾ ಇದ್ದು, ಪರಿವರ್ತಿಸ್ಕೊಂಡು ಸಂಕಲನ ಸ್ಟಾರ್ಟ್ ಮಾಡ್ತಾ ಇದ್ದು. ಭಿನ್ನರಾಶಿಗಳ ಸಂಕಲನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಲ್ಲೂ ನೋಡ್ಕೋತಾ ಇದ್ದು. ಛೇದ ಸಮ ಇದ್ರೆ ಛೇದಗಳ ಸಂಖ್ಯೆನ ಹಾಗೆ ಬರ್ಕೋತಾ ಇದ್ದು, ಅಂಶ ಮಾತ್ರ ಕೂಡ್ತಾ ಇದ್ದು. ಛೇದ ಸಮ ಇಲ್ಲ ಅಂದ್ರೆ ಲಾಸಹ ಕಂಡುಹಿಡಿಯೋದ್ರ ಮೂಲಕ ಛೇದ ಸಮಗೊಳಿಸ್ಕೊಂಡು ಸಂಕಲನ ಮಾಡ್ತಾ ಇದ್ದು. ಇನ್ನು ಹಾಗೆ ಮಾಡ್ಲಾ? ಹಾಗೂ ಮಾಡ್ಬೋದು. ಇನ್ನೂ ಒಂದು ವಿಧಾನ ಇದೆ ಮಕ್ಕಳೇ. ಈ ವರ್ಷ ಪಠ್ಯಪುಸ್ತಕದಲ್ಲಿ ನಿಮ್ಮೊಂದು ಹೊಸ ವಿಧಾನವನ್ನು ಪರಿಚಯಿಸಿದರೆ ಈ ಸಂಖ್ಯೆಗಳನ್ನ ಸಂಕಲನ ಮಾಡೋದಕ್ಕೆ ಏನು ಮಾಡ್ಬೋದಪ್ಪ ಅಂತಂತಂದರೆ, ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಈ ಪೂರ್ಣ ಸಂಖ್ಯೆಗಳಿದ್ದಾವೆ, ಪೂರ್ಣ ವಸ್ತುಗಳಲ್ವ ಅವುಗಳನ್ನೇ ಪ್ರತ್ಯೇಕವಾಗಿ ಕೂಡ್ಕೋತೀವಿ. ನಂತರ ಛೇದದಲ್ಲಿ 10ನ್ನ ಹೊಂದಿರುವ ಸಂಖ್ಯೆಗಳನ್ನ ಒಂದು ಗುಂಪು, ಛೇದದಲ್ಲಿ 100ನ್ನ ಹೊಂದಿರುವಂಥ ಸಂಖ್ಯೆಗಳನ್ನ ಒಂದು ಗುಂಪು, ಈ ಥರ ಪ್ರತ್ಯೇಕ ಗುಂಪುಗಳಾಗಿ ಮಾಡ್ಕೊಳ್ತೀವಿ. ಸೊ ಹಾಗೆ ಮಾಡಿಕೊಂಡು ಕೂಡ ನೀವು ಇವುಗಳ ಮೊತ್ತ ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಪ್ರಯತ್ನ ಪಡೋಣ ಹಾಗೆ ಕಂಡುಹಿಡಿಯೋದಕ್ಕೆ. ಎಸ್, ಓಕೆ. ಏನು ಮಾಡೋಣ ಅಂತ, ಪೂರ್ಣ ಸಂಖ್ಯೆಗಳನ್ನ ಒಂದು ಪ್ರತ್ಯೇಕ ಗುಂಪು ಮಾಡ್ಕೊಳ್ಳೋಣ. ಇಲ್ಲಿರೋ ಪೂರ್ಣ ಸಂಖ್ಯೆ ಯಾವುದು? ಪೂರ್ಣ ಸಂಖ್ಯೆ ಯಾವುದು ಅಂತ ನಾನು ನಿಮಗೆ ಕೇಳಿದೆ. ಯಾವುದು? ಇಲ್ಲಿರೋ ಪೂರ್ಣ ಸಂಖ್ಯೆ 9. ಹೌದು, 9ನ್ನ ತೆಗೆದುಕೊಳ್ಳೋಣ. ಇಲ್ಲಿರೋ ಪೂರ್ಣ ಸಂಖ್ಯೆ 2. ಸೊ ಅವೆರಡನ್ನ ನಾವು ಸಪ್ರೇಟ್ ಆಗಿ ಮೊತ್ತವನ್ನು ಕಂಡುಹಿಡ್ಕೊಳ್ಳೋಣ. ಓಕೆ. ನಂತರ ಹಾಗೆ ಛೇದದಲ್ಲಿ 10ನ್ನ ಹೊಂದಿರೋ ಸಂಖ್ಯೆಗಳನ್ನ ಪ್ರತ್ಯೇಕ ಗುಂಪು ಮಾಡ್ಕೊಳ್ಳೋಣ. ಇಲ್ಲಿ ಯಾವ್ದಿದೆ ಆ ಸಂಖ್ಯೆ? 5ನೇ 10. ನೀವು ಇಂಗ್ಲೀಷಲ್ಲಿ ಹೇಳ್ತೀರಿ 5ನೇ 10, 5/10 ಅಂತೀರಿ. ಬಟ್ ಕನ್ನಡದಲ್ಲಿ ಹೇಳಬೇಕಾದ್ರೆ ಒಂದು ಛೇದದಲ್ಲಿರೋ ಸಂಖ್ಯೆ ಹೇಳಬೇಕು. 10ನೇ 5. 9ರ ಪೂರ್ಣ ಸಂಖ್ಯೆ ನಾನು ಸಪರೇಟಾಗಿ ಕೂಡ್ಕೋತಾ ಇದ್ದೆ. ಉಳಿದಿರೋದು ಅದು 10ನೇ 5. ಹಾಗೆ ಸಂಕಲಕದಲ್ಲಿರೋ ಸಂಖ್ಯೆ 10ನೇ 1. ಇವೆರಡನ್ನು ಕೂಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಭಿನ್ನರಾಶಿಗಳನ್ನ ಕೂಡಬೇಕಾದ್ರೆ ಛೇದ ಹೇಗಿರ್ಬೇಕು? ಛೇದ ಸಮ ಇರಬೇಕು. ಹಾಗಾಗಿ ಸಮಛೇದವನ್ನು ಹೊಂದಿರುವಂಥ ಭಿನ್ನರಾಶಿಗಳನ್ನ ಪ್ರತ್ಯೇಕವಾಗಿ ಕೂಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಈಗ ಯಾವ್ದು ಕೊಡ್ತೀವಿ? ಛೇದದಲ್ಲಿ 100ನ್ನ ಹೊಂದಿರೋ ಸಂಖ್ಯೆಗಳು. ಇದರಲ್ಲಿ ಯಾವ್ದಿದೆ? 100ನೇ 7 ಇದೆ. 7/100 100ನೇ 7 ಇದೆ. ಇಲ್ಲಿ ಯಾವ್ದಿದೆ? ಸಂಕಲ್ಪದಲ್ಲಿ 100ನೇ 3 ಇದೆ. ಅವೆರಡು ಕೂಡ್ಕೊಳ್ಳಿ ಅಂತ ಹೇಳ್ತಾರೆ. ಕೂಡೋಣವೇ? ಎಸ್, ಕೂಡಿ. ಎಸ್, ಓಕೆ. ಸೊ ಫಸ್ಟ್ ಯಾವ್ದು ಕೊಡೋಣ? ಇಲ್ಲಿ 9 + 2 ಎಷ್ಟಾಯ್ತು? 11 ಆಯ್ತು. 11 ಪ್ಲಸ್. ಸೊ ಇವನ್ನ ಕೊಡೋಣ. ನೋಡಿ ಇಲ್ಲಿ ಛೇದ ಹೇಗಿದೆ? ದತ್ತ ಭಿನ್ನರಾಶಿಗಳ ಛೇದ ಸಮ ಇತ್ತು ಅಂದ್ರೆ ಛೇದದ ಸಂಖ್ಯೆನ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಿ ಎಷ್ಟಾಯ್ತು? 5ಕ್ಕೆ 1 ಕೊಡಿದ್ರೆ 6 ಆಯ್ತು. ಸೊ ಅಲ್ಲಿ 2 ಮೊತ್ತ 10ನೇ 6 ಆಯ್ತು. ಮುಂದೆ ಚಿಹ್ನೆ ಪ್ಲಸ್. ಸೊ ಛೇದ ಸಮ ಇದೆ. ಛೇದದಲ್ಲಿರೋ ಸಂಖ್ಯೆನ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಿ ಅಂತ ಹೇಳ್ತಾರೆ. ಕೂಡೋಣ. ಎಸ್, 7 3 ಎಷ್ಟಾಯ್ತು? 10 ಆಯ್ತು. ಹೌದಲ್ವಾ? ಎಸ್. ಸೊ ಈಗ ಈ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಬಂತು? 11 ಪ್ಲಸ್ 6 ಪ್ಲಸ್ 10 ಅಲ್ಲ, 6/10. ಇಂಗ್ಲೀಷಲ್ಲಿ 6/10 ಅಂತ ಹೇಳ್ತಾರೆ. ಕನ್ನಡದಲ್ಲಿ ನಮ್ಮೊಂದು ಛೇದವನ್ನು ಹೇಳಬೇಕು. 10ನೇ 6 ಪ್ಲಸ್ 100ನೇ 10. ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂತಂದ್ರೆ, ಈಗ ಈ ಇದರಲ್ಲಿ ಈ ಸಂಖ್ಯೆಗಳಲ್ಲಿ ಇನ್ನೇನಾದರೂ ನಾವು ಎಂಥದ್ದು ಸಿಂಪ್ಲಿಫೈ ಮಾಡೋದಕ್ಕೆ ಸಂಕ್ಷೇಪಿಸೋಕೆ ಅವಕಾಶ ಇದೆಯಾ? ಯಾವುದನ್ನ ಸಂಕ್ಷೇಪಿಸ್ತಾರೆ? ಬೇಡ, ಅದನ್ನು ಬೇಡ. ಅದನ್ನೇನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಎಲ್ಲವೂ ಅಕ್ಷರ ಕನಿಷ್ಠ ಹೋಗುತ್ತೆ. ಆದರೆ ಅವರು ಇಲ್ಲಿ ಏನು ಮಾಡ್ತಾರೆ? ಬರೋ ಎಲ್ಲ ಸಂಖ್ಯೆಗಳ ಮೊತ್ತವನ್ನು 10ರ ಛೇದದಲ್ಲಿ 100ರ ಛೇದದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾರೆ. ನಾವು ಹಾಗೆ ಮಾಡೋಣಂತೆ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರಲ್ವಾ. ಹಾಗಾಗಿ ಏನು ಮಾಡೋಣ ಅಂದರೆ, ನೋಡಿ ಇದನ್ನು ಚೂರು ನಾನು 100ರ ಛೇದದಲ್ಲಿದೆ, ಇದನ್ನು 10ರ ಛೇದದಲ್ಲಿ ಹೇಳ್ಬೋದಾ? ಹೆಂಗೆ
ನೋಡಿ ಅಂಶದಲ್ಲೂ ಒಂದು ಸೊನ್ನೆ ಇದೆ, ಛೇದದಲ್ಲೂ ಒಂದು ಸೊನ್ನೆ ಇದೆ. ಕ್ಯಾನ್ಸಲ್ ಮಾಡ್ಬೋದಾ? 100ನೇ ಒಂದಿದ್ದು ಎಷ್ಟಾಯ್ತು? 100ನೇ ಹತ್ತಿದ್ದು 10ನೇ ಒಂದಾಯ್ತು. ಅಲ್ಲಿಗೆ 11 ಪ್ಲಸ್ 10ನೇ 6 ಪ್ಲಸ್ 10ನೇ 1. ಈಗ ಯಾವನಾದ್ರೂ ಮತ್ತೆ ಸಂಕ್ಷೇಪಿಸ್ಬೋದಾ? ಯಾವುದೂ ಆಗೋದಿಲ್ವಾ? ಯಾವುದೂ ಸಂಕ್ಷೇಪಿಸ್ಬೋದು? 6 ಮತ್ತು 10 ಯಾವುದನ್ನು ಸಂಕ್ಷೇಪಿಸ್ಬೋದು? 6/10. ಯಾವುದು ಸಂಕ್ಷೇಪಿಸ್ಬೋದು? 10ನೇ 6 ಮತ್ತೆ 10ನೇ 1 ಅದನ್ನು ಸಂಕ್ಷೇಪಿಸ್ಬೋದು. ಎಸ್, ಸಂಕ್ಷೇಪಿಸಿ. ಇದನ್ನ ಹಾಗೆ ಇಟ್ಕೊಳ್ಳಿ. ಎಸ್, ಛೇದ ಸಮ ಇದೆ, ಛೇದನ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಿ 6 ಬಂದು ಕೊಡಿದ್ರೆ 7. ಓಕೆ, ಇನ್ಯಾವುದಾದ್ರೂ ಸಂಕ್ಷೇಪಿಸೋಕ್ಕಾಗುತ್ತಾ? ಆಗೋದಿಲ್ಲ. ಏನು ಮಾಡೋಣ ಹಾಗಾದ್ರೆ? ಕೂಡೋದೇನು ಬೇಡ. ಈಗ ಇದನ್ನ 11 10ನೇ 7 ಅಂತ ಬರೆದ್ರೆ ಮುಗಿದೋಯ್ತು ಮಕ್ಕಳೇ. ಕಷ್ಟವೇ? ಇಲ್ಲ ಮಕ್ಕಳ, ವೆರಿ ಗುಡ್ ಮಕ್ಕಳೇ. ಈಗ ಮತ್ತೊಂದು ಉದಾಹರಣೆ ಈ ರೀತಿಯಾಗಿ ಕೊಡ್ತಾರೆ. ಕೊಟ್ಬಿಡು ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡು ಹಿಡಿಯೋಣವೇ? ಏನು ಮೊತ್ತ ಅಂದರೆ ಕೂಡಿದಾಗ ಬರುತ್ತಲ್ಲ, ಅದನ್ನು ಮೊತ್ತ ಬೇಕು, ಎರಡು ಕೂಡಬೇಕು. ಹೇಗೆ ಕೊಡ್ತೀರಿ? ಏನು ಮಾಡೋಣ? ಪೂರ್ಣ ಸಂಖ್ಯೆಗಳನ್ನ ಒಂದು ಪ್ರತ್ಯೇಕ ಗುಂಪು ಮಾಡಿ ಕೂಡ್ಕೊಳ್ಳಿ. ಇಲ್ಲಿರೋ ಪೂರ್ಣ ಸಂಖ್ಯೆ ಯಾವುದು? 15. ಆ ಕಡೆ ಇರೋ ಪೂರ್ಣ ಸಂಖ್ಯೆ ಯಾವುದು? 14. ಸೊ ಎರಡನ್ನೂ ಕೂಡ್ಕೊಳ್ಳಿ ಮಕ್ಕಳೇ. ಆಯ್ತಾ? ನೆಕ್ಸ್ಟ್ ಯಾವ್ದನ್ನು ಕೊಡೋಣ? 6/10. ಮತ್ತೆ ಇಲ್ಲಿ 10ನೇ 10ರ ಛೇದದಲ್ಲಿರುವ ಸಂಖ್ಯೆಗಳನ್ನ ಕೂಡ್ಕೊಳ್ಳಿ. ಪ್ಲಸ್, ಸೊ ಇಲ್ಲಿ 10ನೇ 6 ಇದೆ, ಪ್ಲಸ್ 10ನೇ 3 ಇವೆರಡನ್ನು ಕೂಡ್ಕೊಳ್ಳಿ. ಹಾಗೆ ಇನ್ಯಾವ ಕೊಡೋಣ? ಹೌದು, 100ರ ಛೇದಗಳನ್ನ ಕೂಡ್ಕೊಳ್ಳಿ. ಇಲ್ಲಿ ಯಾವ್ದು? 100ರ ಛೇದದಲ್ಲಿ ಸಂಕಲನದಲ್ಲಿ 100ನೇ 4, ಸಂಕಲಕದಲ್ಲಿ 100ನೇ 6 ಇದೆ. ಇವನು ಕೂಡ ಕೂಡ್ಕೊಂಡ್ಬಿಡಿ. ಕೂಡೋಣ. ಎಸ್, ಕೂಡಿ ಮಕ್ಕಳೇ. ರೈಟ್. ಸೊ ಪೂರ್ಣ ಸಂಖ್ಯೆ ಕೊಡಿ. 15ಕ್ಕೆ 14 ಕೊಡಿದ್ರೆ 29. ಹೌದು, 29 ಪ್ಲಸ್ ಛೇದ ಸಮ ಇದೆ. ಏನ್ ಮಾಡೋಣ? ಛೇದದ 10 ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಿ 6 3 ಕೊಡಿದ್ರೆ 9. ಮುಂದೆ ಚಿಹ್ನೆ ಪ್ಲಸ್. ಇಲ್ಲೂ ಕೂಡ ಛೇದ ಸಮ ಇದೆ. ನೋಡಿ ಮಕ್ಕಳೇ, ಭಿನ್ನರಾಶಿಗಳನ್ನ ಕೂಡಬೇಕು, ಛೇದ ಸಮ ಇರಲೇಬೇಕು. ಹಾಗಾಗಿ ಸಮಛೇದವನ್ನು ಹೊಂದಿದ 10ರ ಛೇದಗಳನ್ನ ಒಂದ್ ಕಡೆ ಬರ್ಕೊಂಡು ಕೂಡ್ತಾ ಇದ್ದೀನಿ. ಹಾಗೆ ಸಮಛೇದವನ್ನು ಹೊಂದಿದ 100ರ ಛೇದಗಳನ್ನ ಒಂದ್ ಕಡೆ ಬರ್ಕೊಂಡು ಕೂಡ್ತಾ ಇದ್ದಾನೆ. ಸೊ ಛೇದ ಸಮ ಇದೆ. ಏನು ಮಾಡೋಣ? ಹಾಗೆ ಬರ್ಕೋಣ. ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆಗಳನ್ನ ಕೂಡೋಣ. 4ಕ್ಕೆ 6 ಕೊಡಿದ್ರೆ 10. ಸೊ ಮೊತ್ತ ಕಂಡಿಡ್ದಾಯ್ತಲ್ಲ. ಈಗ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳು ಸಂಕ್ಷಿಪ್ತ ರೂಪಕ್ಕೆ ಪರಿವರ್ತಿಸುವಂಥ ಪ್ರಯತ್ನ ಏನಾದ್ರು ಮಾಡ್ಬೋದಾ? 10 ಮತ್ತೆ 100 ಇರಲ್ಲ, ಇರಲಿ. ಏನು ಮಾಡ್ಬೋದು? 10ರಿಂದ ಬಾಕ್ಸ್. ಅದ್ರ ಬದಲು ಒಂದೊಂದು ಸೊನ್ನೆ ಕ್ಯಾನ್ಸಲ್ ಮಾಡಿ 10ರಿಂದ ಬಾಕ್ಸ್ ಅದಕ್ಕೆ ಸಮ ಆಗುತ್ತೆ. ಹೌದಲ್ಲ? ಎಸ್, 29 ಪ್ಲಸ್ 10ನೇ 9 ಪ್ಲಸ್ ಎಷ್ಟಾಯ್ತಿದು? 10ನೇ 1 ಆಯ್ತು. ಹೌದಲ್ವಾ? ಈಗ ಇನ್ಯಾವುದಾದ್ರು ಸಂಕ್ಷೇಪಿಸಕ್ಕೆ ಅವಕಾಶ ಇದೆಯಾ? ಯಾವ್ಯಾವ ಸಂಕ್ಷೇಪಿಸ್ಬೋದು? 10ನೇ 9 ಮತ್ತು 10ನೇ 1ನ್ನ ಸಂಕ್ಷೇಪಿಸ್ಬೋದು. ಛೇದ ಸಮ ಇದೆ. ಏನು ಮಾಡೋಣ? ಹಾಗೆ ಬರೀರಿ. ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆಗಳನ್ನ 9ಕ್ಕೆ 1 ಕೊಡಿದ್ರೆ 10. ಈಗ ಇನ್ಯಾವುದಾದ್ರು ಸಂಕ್ಷೇಪಿಸ್ಬೋದಾ? 10 ಮತ್ತು 10 ಏನು ಮಾಡಲಿ? ಒಂದು ಸೊನ್ನೆ ಕ್ಯಾನ್ಸಲ್ ಮಾಡಿ. ಒಂದೊಂದು ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ 10ರಿಂದ ಬಾಕ್ಸೋದಕ್ಕೆ ಸಮ ಆಗುತ್ತೆ ಮಕ್ಕಳ. ಆಯ್ತಾ? 10 ಬಂದಿದೆಯಾ ಇಲ್ವಾ? ಬಂದಿದೆಯಲ್ಲ? ಹೌದು. ಪ್ಲಸ್ ಎಷ್ಟು ಉಳಿತಿಲ್ಲಿ? ಅಂಶದ 1 ಉಳಿತು. ಛೇದ ಬಂದಿದೆ. ಬರೀರಾ? ಬರ್ದ್ರೆ ಬರೀಬೋದು, ಬಿಟ್ಟರೆ ಬಿಡ್ಬೋದು. ಈಗ ಏನು ಮಾಡಲಿ? ಎರಡನ್ನೂ ಕೂಡಿ 29 ಪ್ಲಸ್ 1 ಕೊಡಿದ್ರೆ 30. ಕಷ್ಟ ಅನ್ಸುತ್ತಾ ಮಕ್ಕಳ? ಇಲ್ಲಲ್ಲ? ಎಸ್. ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ನಿಮಗೆ ನೀಡಲಾಗಿದೆ. ಇವಾಗ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡಿಡಿಯೋಣ? ಮೊತ್ತ ಅಂದರೆ ಕೂಡಿದಾಗ ಬರೋ ಉತ್ತರ ಎರಡು ಕೂಡಬೇಕು. ಮಧ್ಯೆ ಯಾವ ಚಿಹ್ನೆ ಇರಬೇಕು? ಪ್ಲಸ್ ಚಿಹ್ನೆ ಇರಬೇಕು. ಹಾಗಾಗಿ ಹಿಂದೆ ಕೊಟ್ಟ ಲೆಕ್ಕಗಳಲ್ಲಿ ಅವರೇ ಪ್ಲಸ್ ಚಿಹ್ನೆ ಹಾಕಿ ಕೊಟ್ಟಿದ್ರು, ಇಲ್ಲಿ ಕೊಟ್ಟಿಲ್ಲ. ನಾವೇನು ಮಾಡೋಣ? ನಾವೇ ಒಂದು ಪ್ಲಸ್ ಚಿಹ್ನೆ ಹಾಕ್ಕೊಂಡ್ಬಿಡೋಣ. ಫಸ್ಟ್ ಪ್ಲಸ್ ಚಿಹ್ನೆ ಹಾಕ್ಕೊಂಡು ನಂತರ ಮೂಲ ಕ್ರಿಯೆಯನ್ನು ಆರಂಭಿಸೋಣ. ಎಸ್, ಹೇಗೆ ಕೂಡ್ತೀರಿ? ಪೂರ್ಣ ಸಂಖ್ಯೆಗಳು ಇಲ್ಲಿ ಎಷ್ಟಿದೆ? ಪೂರ್ಣ ಸಂಖ್ಯೆ ಸಂಕಲನದಲ್ಲಿ 2 ಇದೆಯಾ? 15. ಸಂಕಲಕದಲ್ಲಿ ಎಷ್ಟಿದೆ? ಹೌದು, ಸಂಕಲ್ಯ ಮತ್ತು ಸಂಕಲಕದಲ್ಲಿರುವ ಪೂರ್ಣ ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ಕೂಡಿ ನಂತರ ಈಗ ಭಿನ್ನರಾಶಿ ಕೂಡಬೇಕು. ಭಿನ್ನರಾಶಿ ಕೂಡಬೇಕಾದ್ರೆ ಹೇಗಿರಬೇಕು? ಛೇದ ಸಮ ಇರಬೇಕು. ಸಮಛೇದ ಅಂದರೆ ಭಿನ್ನರಾಶಿ ಯಾವ ಇದಾವ? ಯಾವ್ಯಾವ ಇದಾವೆ? 4/100
100ರ ಛೇದ ಬಿಟ್ಟು ಬೇರೆ ಯಾವ್ದಾರು ಇದೆಯಾ? ಇದಲ್ಲ. ಯಾವುದು? 10. 10ರ ಛೇದಗಳಿದಾವೆ ಯಾವ್ಯಾವು? 10ನೇ 10ನೇ 3ಕ್ಕೆ ಎಷ್ಟನ್ನ ಕೂಡ್ಬೇಕು? ಈ ಕಡೆ ಯಾವ್ದಿದೆ? 10ನೇ 10ನೇ 6 ಇದೆ. ಓಕೆ, ಅವನು ಕೂಡೋಣ ಅಂತೆ. ಹಾಗೆ 100ರ ಛೇದಗಳು ಇದಾವಲ್ಲ, ಯಾವ್ಯಾವಿದೆ? ಯಾವ ಕಡೆ ಇದು? ನೋ 4ನೇ 100 ಅದು. 100. ಹಾ, ಇಂಗ್ಲೀಷಲ್ಲಿ ಹೇಳ್ತೀರಿ 4/100 ಅಂತ. ಇನ್ನು ಕನ್ನಡ 104. ಮೊದಲು ಛೇದದ ಸಂಖ್ಯೆನ ಉಚ್ಚರಿಸಬೇಕು. 104 ಪ್ಲಸ್ 108. ಆಯ್ತಾ? ಇದನ್ನ ಕೂಡೋಣ. ಹಾಂ, ಸೊ ಪೂರ್ಣ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. 15 2 17 ಆಯಿತು. ವೆರಿ ಗುಡ್. ಪ್ಲಸ್ ಈಗ 10ರ ಛೇದಗಳನ್ನ ಕೂಡೋಣಂತೆ. ಛೇದ ಸಮ ಇದೆ, ಏನು ಮಾಡಿ? ಹಾಗೇ ಬರೆದು ಅಂಶದ ಗಿಡ ಸಂಖ್ಯೆನ ಕೂಡಿ. 3 4 ಕೂಡಿದ್ರೆ 9. ಮುಂದಕ್ಕೆ ಚಿಹ್ನೆ ಪ್ಲಸ್. ಛೇದ ಸಮ ಇದೆ, ಹಾಗೇ ಬರೀರಿ. ಅಂಶದ ಸಂಖ್ಯೆನ ಕೂಡಿ. 4ಕ್ಕೆ 8 ಕೂಡಿದ್ರೆ 12 ಆಯಿತು. ಹೌದಲ್ವಾ? ಎಸ್. ನಂತರ ಈಗ ಇನ್ಯಾವ್ದಾದ್ರು ಸಂಕ್ಷೇಪಿಸ್ಬೋದಾ? ಯಾವುದೂ ಆಗೋದಿಲ್ವಾ? ಯಾವುದನ್ನು ಸಿಂಪ್ಲಿಫೈ ಮಾಡ್ಬೋದು? 12 ಮತ್ತೆ ಹೇಗೆ ಸಿಂಪ್ಲಿಫೈ ಮಾಡಿ? 2 ಹಂಗೆ ಇಟ್ಕೊಳ್ಳ. ಆಯಿತು, 2 ಹಾಗೆ ಇಟ್ಕೊತಾ ಇದ್ದೀನಿ. 2 ಹಾಗೆ ಇಟ್ಕೊಂಡು ಕನಿಷ್ಠ ರೂಪ ಪಡಿಬೇಕು. ಹೇಗೆ ಕನಿಷ್ಠ ರೂಪ ಪಡಿತೀರಿ? ಹಾಂ, ಹೌದು. ಛೇದ ಮತ್ತು ಅಂಶ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು. ಅಂಶ ಮತ್ತು ಛೇದ ಎರಡೂ ಕೂಡ 2ರಿಂದ ಪೂರ್ವ ಭಾಗ ಆಗುತ್ತೆ. ಭಾಗಿಸ್ಲಾ? ಬೇಡ ಮಕ್ಕಳೇ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ಕೊಡ್ತಾ ಇರುವಂಥ ಎಲ್ಲ ಸಂಖ್ಯೆಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಹೇಗಿದ್ದಾವೆ ಅಂದರೆ ಎಲ್ಲ 10ರ ಛೇದ 100ರ ಛೇದ. ಅಂದರೆ ಈ ಪೂರ್ಣ ಸಂಖ್ಯೆ ಬಿಡಿ ಮತ್ತು 10 ಇದು ದಶಾಂಶ ಸ್ಥಾನ, ಇದು ಶತಾಂಶ ಸ್ಥಾನ, ಇದು 10th ಪ್ಲೇಸ್, ಇದು ಆಯಿತಾ? 10th ಪ್ಲೇಸ್, ಇದು 100th ಪ್ಲೇಸ್, ಇದು ಆಯಿತಾ? ಸೊ ಹಾಗಾಗಿ ಉತ್ತರವನ್ನು ಕೂಡ ಪೂರ್ಣ ಸಂಖ್ಯೆ ದಶಾಂಶ ಶತಾಂಶ ಸ್ಥಾನಗಳಲ್ಲಿ ಬರೋ ಹಾಗೇನೆ ಉತ್ತರವನ್ನು ಬರೆಯುವಂತೆ. ಹಾಗಾಗಿ ಇದನ್ನ ಕನಿಷ್ಠ ನೀವು ಪರಿವರ್ತಿಸಿದ್ರಿ ಅಂದರೆ ನಿಮಗೆ ಛೇದಗಳು 10 100ಗಳು ಬರೋದಿಲ್ಲ. ಹಾಗಾಗಿ ಏನು ಮಾಡಿ ಗೊತ್ತಾ? ಹೌದು, ಇದನ್ನು ನಾನು ನಿಮಗೆ ಸರಳೀಕರಣಗೊಳಿಸ್ತೀನಿ. ಹೇಗೆ ಸರಳೀಕರಣಗೊಳಿಸ್ತೀನಿ ಅಂದರೆ ಈ 100ನೇ 12ನ್ನ ನಾನು 100ನೇ 12ನ್ನ ಈ 2 ಸಂಖ್ಯೆಯ ಮೊತ್ತವಾಗಿ ಬರಿಬೋದಾ? ಹೆಂಗೆ ಬರಿಬೋದು ಅಣ್ಣ, ಹೇಳ್ತೀರಾ? 50 ಪ್ಲಸ್ 50 ಬೇಡ, ಛೇದದಲ್ಲಿ 10 100ಗಳನ್ನ ಉಳಿಸ್ಕೊಳ್ಳೋಣ. ಹಾಗಾಗಿ ಇದನ್ನು 2 ಸಂಖ್ಯೆ ಮೊತ್ತವಾಗಿ ಬರೀತೀನಿ. ಹೇಗೆ ಬರೀಬೋದು ನೋಡೋಣ, ಹೇಳಿ. 2 ಸಂಖ್ಯೆ ಮೊತ್ತವಾಗಿ ಬರೆದು ಸರಳೀಕರಣಗೊಳಿಸ್ಬೋದು. ಹೇಗೆ ಬರೆದು ಸರಳೀಕರಣಗೊಳಿಸ್ಬೋದು? 6 ಪ್ಲಸ್ 6 ಅಂತ ಬರೆದು ಕೂಡ ಆಗೋದಿಲ್ಲ. ನಾನು ಏನು ಮಾಡ್ಬೋದು ಹೇಳಿ? 10 ಪ್ಲಸ್ 2 ಬರೀಬೋದಾ? 12 10 ಪ್ಲಸ್ 2 ಬರೀಬೋದಲ್ಲ? ನೋಡ್ಬೇಕಾದ್ರೆ ಇಷ್ಟು ಮೊತ್ತ ಛೇದ ಸಮ ಇದೆ. ಛೇದ ಹಾಗೆ ಬರ್ಕೊಳ್ತೀರಿ. 10 ಅಂಶ ಮಾತ್ರ ಕೊಡ್ತೀರಿ. 10 ಪ್ಲಸ್ 2 12 ಅಷ್ಟೇ ಬರ್ತಾ ಇದೆ ತಾನೆ? ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಆ 100ನೇ 12ನ್ನ 100ನೇ 10 ಪ್ಲಸ್ 100ನೇ 2 ಅಂತ ಬರೀತಾ ಇದ್ದೀನಿ. ಓಕೆನಾ? ಈಗ ಯಾವ್ದಾದ್ರು ಸರಳೀಕರಣಗೊಳಿಸ್ಬೋದಾ? ಯಾವ್ದನ್ನ? 100 ಮತ್ತು 10ನ್ನ 1 0 ಹೋಯ್ತು. ಹೌದಾ? ಸೊ 17 ಪ್ಲಸ್ 10ನೇ 9 ಪ್ಲಸ್ ಎಷ್ಟಾಯ್ತು? 10ನೇ 1 ಆಯಿತು. ಇದು 10ನೇ 1 ಆಯಿತು ಪ್ಲಸ್ 100ನೇ 2 ಆಯಿತು. ಓಕೆ, ರೈಟ್. ಈಗ ಯಾವ್ಯಾವ ಸರಳೀಕರಣಗೊಳಿಸೋಕ್ಕೆ ಯಾವ್ದಾದ್ರು ಅವಕಾಶ ಇದೆಯಾ? ಯಾವ್ದಾದ್ರು ಭಿನ್ನರಾಶಿಯನ್ನು ಸರಳೀಕರಣಗೊಳಿಸೋದಕ್ಕೆ? 10ನೇ 1 ಮತ್ತು 10ನೇ 9 ಇವೆರಡನ್ನು ಕೂಡ ಏನು ಮಾಡ್ಬೇಕಂತ ಕೂಡ್ಬಿಡಿ. ಆಯ್ತಾ? ಸೊ 17 ಪ್ಲಸ್ ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶನ ಕೂಡಿ. ಎಷ್ಟಾಯ್ತು? 9 ತಂದ್ಕೊಡಿದ್ರೆ 10 ಪ್ಲಸ್ 100ನೇ 2. ನೋಡಿ ಮಕ್ಕಳ, ಇಲ್ಲಿ ಕೊಟ್ಟರೆ ಎಲ್ಲ ಲೆಕ್ಕಗಳು ಹೆಚ್ಚು ಭಾಗ ಲಾಸಾಹದ ಸಹಾಯವಿಲ್ಲದೆ ಮೊತ್ತವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇರೋ ಹಾಗೆ ಇದ್ದಾವೆ. ಹಾಗಾಗಿ ಎಲ್ಲೂ ಕೂಡ ಲಾಸಾಹ ಕಂಡುಹಿಡಿದಂಗೆ ಹಾಗೇನೂ ಮಾಡ್ಬೋದು ನಾವು. ಆಯಿತಾ? ಎಸ್, ರೈಟ್. ಈಗ ಯಾವ್ಯಾವುದನ್ನ? ಹೌದು, 1 0 ಹೊಡೆದು ಹಾಕಿ. ಎಷ್ಟು ಉಳಿತು? 17 ಪ್ಲಸ್ 1/1. ಛೇದದಲ್ಲಿ ಒಂದಿದ್ರೆ ಬರೀ ಅವಶ್ಯಕತೆ ಇಲ್ಲ. ಓಕೆ, ಸೊ 100ನೇ 2. ಈಗ ಹೌದು, 2 ಪೂರ್ಣ ಸಂಖ್ಯೆ ಆಗ್ಬಿಟ್ಟು ಮೊತ್ತ ಕಂಡುಹಿಡಿಬಹುದು. 17 ಪ್ಲಸ್ 1 18, 100ನೇ 2 ಅಂತ ಬರಿಬೋದಲ್ಲ? ಎಸ್, ಓಕೆ. ಹೆಚ್ಚಿನ ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ಲೆಕ್ಕನ ಈ ರೀತಿ ಕೊಡ್ತಾ ಇದ್ದಾರೆ. 8 10ನೇ 7 100ನೇ 23 ಪ್ಲಸ್ 9 10ನೇ 4 ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ? ಎಸ್, ಹೇಗೆ ಕಂಡುಹಿಡಿತೀರಿ? ಹೌದು, ಇಲ್ಲಿ ಏನು ಮಾಡೋಣ ಅಂದರೆ ಎಲ್ಲ 10ರ ಛೇದಗಳು 100ರ ಛೇದಗಳೇ ಇರೋದ್ರಿಂದಾಗಿ ಪೂರ್ಣ ಸಂಖ್ಯೆಗಳನ್ನ ಒಂದು ಗುಂಪು, 10ರ ಛೇದಗಳನ್ನ ಒಂದು ಗುಂಪು, 100ರ ಛೇದಗಳನ್ನ ಒಂದು ಗುಂಪುಗಳನ್ನಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಭಿನ್ನರಾಶಿ ಕೂಡಬೇಕು ಅಂದರೆ ಛೇದ ಹೇಗಿರಬೇಕು?
ಸಮವಾಗಿರಬೇಕು. ಹಾಗಾಗಿ ಸಮಚಿಹ್ನವನ್ನು ಹೊಂದಿದ ಭಿನ್ನರಾಶಿಯನ್ನು ಪ್ರತ್ಯೇಕವಾಗಿ ಬರ್ಕೊಂಡು ಮೊತ್ತ ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡಿ. ಓಕೆ, ಸೊ ಇಲ್ಲಿ ಪೂರ್ಣ ಸಂಖ್ಯೆಗಳಿದೆ. ಯಾವ್ಯಾವುದು? 8 ಮತ್ತು 9 ಪ್ರತ್ಯೇಕವಾಗಿ ಕೂಡ್ಕೊಳ್ಳಿ. ತದನಂತರ 123 ಇದೆ. ಅದಕ್ಕೆ ಅದೇ ಜಾತಿ ಭಿನ್ನರಾಶಿ ಬೇರೆ ಯಾವ್ದಾರು ಇದೆಯಾ? ಇಲ್ಲ. ಸಂಕಲಕದಲ್ಲಿ ಈ ಛೇದದಲ್ಲಿ 100 ಭಿನ್ನರಾಶಿ ಯಾವುದೂ ಇಲ್ಲ. ಮತ್ತು ಬೇರೆ ಯಾವ್ದಾದ್ರು ಇದೆಯಾ ನೋಡಿ ಅಲ್ಲಿ? ಹೌದು, ಛೇದದಲ್ಲಿ 19 ಭಿನ್ನರಾಶಿ ಸಂಕಲಕ ಎರಡರಲ್ಲೂ ಇದೆ. ಅದನ್ನ ಫಸ್ಟ್ ಬರ್ಕೊಂಡ್ಬಿಡಿ. 10ನೇ 7 ಪ್ಲಸ್ 10ನೇ 4 ಆಯ್ತಾ? ಇವೆರಡನ್ನ ಬರ್ಕೊಂಡು ಕೂತ್ಕೊಳ್ಳಿ. ಉಳಿದ ಯಾವುದು? 23 ಹೌದು, 123 ಅಂತ ಹೇಳಿ ಅದನ್ನ 23/100 ಇನ್ ಇಂಗ್ಲಿಷ್. ಓಕೆ, ರೈಟ್. ಮೊತ್ತ ಕಂಡುಹಿಡಿಯೋಣ. ಯಾವ್ಯಾವ ಮೊತ್ತ ಕಂಡುಹಿಡಿತೀರಿ? ಪೂರ್ಣ ಸಂಖ್ಯೆಯ ಮೊತ್ತ ಎಷ್ಟಾಯ್ತು? 8 9 ಸೇರಿಸಿದ್ರೆ 17 ಆಯ್ತು. 17 ಪ್ಲಸ್ ಛೇದ ಸಮ ಇದೆ ಹಾಗೆ ಬರ್ಕೊಂಡು ಅಂಶಗಳ ಸಂಖ್ಯೆನ ಕೂಡ್ಕೊಂಡ್ಬಿಡಿ. ಕೂಡೋಣ. 7 4 11 ಆಯ್ತು, ಹೌದಲ್ವಾ? ನಂತರ ಈ 123 ಇದೆಯಲ್ಲ, ಇದನ್ನೇನಾದರೂ ಸರಳೀಕರಣಗೊಳಿಸಿ ಬರಿಬೋದಾ? ಬರಿಬೋದು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಈ ಸಂಖ್ಯೆ ಏನಾದರೂ ಅಂಶದಲ್ಲಿ 10 ಅಥವಾ 10ಕ್ಕಿಂತ ಜಾಸ್ತಿ ಇದ್ದರೆ ಇದೊಂಚೂರು ಸರಳೀಕರಣಗೊಳಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಮಕ್ಕಳೇ. ಈ 123ರಲ್ಲಿ ಏನಂತ ಬರಿಬೋದು? 110 120 ಬರ್ಕೋಬೋದಾ? ಪ್ಲಸ್ 103 ಬರಿಬೋದಲ್ಲ? 123ನ್ನ ನಾನು 120 ಪ್ಲಸ್ 103 ಬರಿಬೋದು. ಯಾಕೆಂದರೆ ಛೇದ ಸಮ ಇದೆ. ಛೇದ ಹಾಗೆ ಬರ್ಕೊಂಡು ಅಂಶ ಕೂಡಿ ಇಷ್ಟೇ ಬರುತ್ತಾ ಇಲ್ವಾ? ಅಷ್ಟೇ ಬರುತ್ತೆ. ಹಾಗಾಗಿ ಮಕ್ಕಳೇ 20 ಪ್ಲಸ್ 3 ಅಂತ ಬರ್ಕೊಳ್ಳೋ ಪ್ರಯತ್ನ ಮಾಡಿ. ಈಗ ಯಾವ್ಯಾವುದನ್ನ ಏನಾದ್ರು ಸಂಕ್ಷೇಪಿಸೋಕೆ ಅವಕಾಶ ಇದೆಯಾ ನೋಡಿ? 120ನ್ನ ಸಂಕ್ಷೇಪಿಸ್ಬೋದು. ಹೇಗೆ ಸಂಕ್ಷೇಪಿಸ್ತೀರಿ? ಒಂದೊಂದು 0ನ ಕ್ಯಾನ್ಸಲ್ ಮಾಡಿ ಮಕ್ಕಳೇ. ಒಂದೊಂದು 0 ಕ್ಯಾನ್ಸಲ್ ಮಾಡಿ ಉಳಿದನ್ನ ಬರ್ಕೊಳ್ಳಿ. ಬರೆಯೋಣ. ಎಸ್. ಓಕೆ, ಹೇಳಿ. 17 ಪ್ಲಸ್ 10ನೇ 11 ಪ್ಲಸ್ ಎಷ್ಟಾಗಿದ್ದು? 2/10. 10ನೇ 2 ಪ್ಲಸ್ 100ನೇ 3. ಗಟ್ಟೆ ಹೇಳಬೇಕು, ಸ್ಪಷ್ಟವಾಗಿ ಕೇಳಿಸೋದಿಲ್ಲ. 100ನೇ 3 3/100. ಎಸ್. ಈಗ ಯಾವ್ಯಾವನ್ನ ಸರಳೀಕರಣಗೊಳಿಸೋದು, ಮೊತ್ತ ಕಂಡುಹಿಡಿಯುವಂಥ ಕೆಲಸ ಮಾಡ್ಬೋದಾ? 10ನೇ 11 ಮತ್ತೆ 10ನೇ 2. ಎಸ್, ಅವೆರಡನ್ನು ಕೂಡ ಮೊತ್ತ ಕಂಡುಹಿಡಿಯಿರಿ. ಛೇದ ಸಮ ಇದೆ. ಏನು ಮಾಡ್ತೀರಿ? ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಿ. ಎಷ್ಟಾಯ್ತು? 13 ಪ್ಲಸ್ 100ನೇ 3. ಇನ್ಯಾವುದಾದ್ರೂ ನಾವು ಸರಳೀಕರಣಗೊಳಿಸ್ಬೋದಾ ನೋಡಿ? ಯಾವುದನ್ನ? 10ನೇ 13 ಅಂಶದಲ್ಲಿ 10ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಅದನ್ನ 2 ಸಂಖ್ಯೆ ಮೊತ್ತವಾಗಿ ಬರಿಬೋದಾ? ಹೇಗೆ? 2 ಸಂಖ್ಯೆ ಮೊತ್ತವಾಗಿ ಹೇಗೆ ಬರೀತೀರಿ? 10ನೇ 10 ಪ್ಲಸ್ 10ನೇ 3 ಕೂಡ ನೋಡಿ ಇಷ್ಟು ಬರುತ್ತಾ ಇಲ್ವಾ? ಹೌದು. ಹಾಗಾಗಿ ಇದನ್ನ 10ನೇ 10 ಪ್ಲಸ್ 10ನೇ 3 ಅಂತ ಬರೀತೀನಿ. ಪ್ಲಸ್ 100ನೇ 3. ಈಗ ನೋಡಿ ಯಾವ ಸರಳೀಕರಣಗೊಳಿಸ್ಬೋದು? 10ನೇ 10 ಒಂದು ಸಣ್ಣ ಹೊಡೆದಾಗ್ಬಿಡಿ. ಎಷ್ಟು ಉಳಿತು? 17 ಪ್ಲಸ್ 1 ಪ್ಲಸ್ 10ನೇ 3 ಪ್ಲಸ್ 100ನೇ 3. ವೆರಿ ಗುಡ್, ರೈಟ್. ಈಗ 17 1 18 ಆಯಿತು. ಇಲ್ಲಿ ಇವೆರಡು ಸಂಖ್ಯೆಗಳನ್ನ ಏನಾದರೂ ಸರಳೀಕರಣಗೊಳಿಸೋಕೆ ಅವಕಾಶ ಇದೆಯಾ? ಇಲ್ಲ. 2 ಭಿನ್ನರಾಶಿ ಬಂತಲ್ಲ, ಏನು ಮಾಡಲಿ? ಇದು ಒಂದೇ ಭಿನ್ನರಾಶಿ ಬರಿಬೋದಾ? ಬರಿಬೋದು. ಏನು ಮಾಡ್ಬೋದು? 2 ಕೂಡಬೇಕಂತ ಛೇದ ಸಮ ಇಲ್ವಲ್ಲ, ಸಮಗೊಳಿಸ್ಕೊಡಿ. ಹೇಗೆ? ಲಾಸಹ. ಇಲ್ಲಿ ಅನಿವಾರ್ಯ. ಇವತ್ತು ನಾವು ಲಾಸಹ ಕಂಡುಹಿಡಿತಿರ್ಲಿಲ್ಲ, ಈಗ ಕಂಡುಹಿಡಿಯುವಂತಹ ಅನಿವಾರ್ಯತೆ ಬಂದಿದೆ. ಎಷ್ಟು ನಮಗೆ ಆಗುತ್ತೆ? 10ರಿಂದ 10 10 12 ಭಾಗ ಆಗುತ್ತಾ? ಆಗೋದಿಲ್ಲ. ಸೊ ಇತರ ಗಟ್ಟೆ ಹೇಳಬೇಕು, ನನಗೆ ಕೇಳಿಸ್ಬೇಕಲ್ವಾ? ಈಗ ಲಾಸಹ ಬೇಕಾದ್ರೆ ಏನು ಮಾಡಬೇಕು? ಭಾಜಕ ಮತ್ತು ಕೊನೆಯ ಭಾಗಲಬ್ಧಗಳನ್ನ ಗುಣಿಸ್ಬಿಡಿ. 10 100 ಅಂದರೆ ಈ ಎರಡರ ಛೇದ ಎಷ್ಟು ಸಮ ಆಗಬೇಕು? 100 ಸಮ ಆಗಬೇಕು. ಸೊ 10ನೇ 3 ಇದ್ರ ಛೇದ 100 ಆಗಬೇಕಾದ್ರೆ ಏನು ಮಾಡಲಿ? 10ರಿಂದ ಗುಣಿಸಿ. ಆಗ 10 100 ಆಗಬೇಕು, ಹೌದಾ? ಇದ್ರ 10ರಿಂದ ಗುಣಿಸಿ, ಇದ್ರ 10ರಿಂದ ಗುಣಿಸ್ಬೇಕಾನೆ. 3 30. ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳಬೇಕು, ಉಚ್ಚಾರ ಮಾಡೋದು ಬರೋದಿಲ್ವಾ? ಪ್ಲಸ್ ಇದನ್ನ ಹಾಗೆ ಬರ್ಕೊಳ್ಳಿ, ಆಯ್ತಾ? ಆಲ್ರೆಡಿ ಇದ್ರ ಛೇದ ಬಂದ ಲಾಸಾದಷ್ಟೇ ಇದೆ, ಹಾಗೆ ಬರೆದ್ಬಿಟ್ರೆ ಆಯಿತು.
18 ಪ್ಲಸ್ ಛೇದ ಸಮ ಇದೆ 5 ಹಾಗೆ ಬರ್ದು ಅಂಶದ ಸಂಖ್ಯೆನ ಕೂಡಿ ಕೂಡಿ 30 ಪ್ಲಸ್ 3 33 33 ಆಯಿತು ಹೌದಲ್ವೇ? ಸೊ ಇದನ್ನ ಈಗ ಒಂದೇ ಭಿನ್ನರಾಶಿ ಬರಿಬೋದಾ? 18 100ನೇ 33 ನಮಗೆ ಮೊತ್ತವಾಗಿ ಬರುತ್ತೆ. ಕಷ್ಟ ಅನ್ಸುತ್ತೆ ಮಕ್ಕಳೇ? ಇಲ್ಲ. ಓಕೆ.